च अर्थेषु अभिज्ञस्वराट् तेने ब्रह्मकृदा यादिकवये मुख्यन्ति यं सूरयः तेजोवारिमृदा यथा विनिमयो यत्र त्रिसर्गो मृषा धाम्ना स्वेन सदा धीमहि. ಗೋಪ್ಯಃ ಕಿಮಾಚರದಯಂ ಕುಶಲಂ ಸ್ವ ವೇಣು. ಈ ವೇಣು ಎಷ್ಟು ಪುಣ್ಯ ಮಾಡಿದೆ. ಪರಮಾತ್ಮನ ಸುಧಾ ರಸದ ಪರಮಾತ್ಮನ ಅಧರದ ತುಟಿಯ ಅಧರಾಮೃತವನ್ನು ಪಾನ ಮಾಡುವ ಯೋಗ್ಯತೆ ಈ ವೇಣು ಬಂದಿದೆ. ಅದು ಆ ವೇಣು ಪಾನ ಮಾಡಿದ ಮೇಲೆ ಉಳಿದ ರಸಗಳನ್ನು ಉಳಿದ ದರ್ಭೆಗಳು ಮರಗಳು ಎಲ್ಲ ಸ್ವೀಕಾರ ಮಾಡ್ತವೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ವೇಣು ಜಡವಾದ ವೇಣು ಪರಮಾತ್ಮನ ತುಟಿಯ ಸುಧಾರಸವನ್ನು ಜಡವಾದ ವೇಣು ಕೊಳಲು ಅದು ಸ್ವೀಕಾರ ಮಾಡ್ತಾ ಇದೆ. ಮತ್ತು ಮರಗಳು ದರ್ಭೆಗಳೆಲ್ಲ ಉಳಿದದನ್ನು ಸ್ವೀಕಾರ ಮಾಡ್ತವೆ ಅಂತ. ಏನಿದರ ಅರ್ಥ? ಹೌದು, ಬೀದರಿಗೆ ಜ್ಞಾನ ಉಂಟೋ, ಚೈತನ್ಯ ಉಂಟೋ, ಜಡ ಅದು ಹೇಗೆ ಸ್ವೀಕಾರ ಮಾಡೋದು ಅಂತ ಕೇಳಿದರೆ, ಶ್ರೀದೇವಿ ವೇಣುಮಾವಿಷ್ಯ ರೇಮೇ ಕೃಷ್ಣಪರಮುನಿ. ಬರೀ ಬಿದಿರಲ್ಲ, ಕೃಷ್ಣನು ಧರಿಸಿದ ಕೊಳಲು ಬರೀ ಒಂದು ಬಿದಿರಿನ ತುಂಡಲ್ಲ. ಅಲ್ಲಿ ಲಕ್ಷ್ಮೀದೇವಿ ಅಭಿಮಾನಿಯಾಗಿ ನಿಂತು ಆ ಪರಮಾತ್ಮನ ಕೊಳಲು ಊದುವಾಗ ಆ ರಸವನ್ನು, ಆ ಗಾನ ರಸವನ್ನು ಅಧರಾಮೃತ ಎರಡನ್ನೂ ಕೂಡ ಲಕ್ಷ್ಮೀದೇವಿ ಪಾನ ಮಾಡ್ತಾಳೆ. ಪಪೌಚ ತದ್ಗತಂ ಗೀತಂ, ಅಲ್ಲಿರತಕ್ಕಂಥ ಅಮೃತ ರಸವನ್ನು ಗಾನವನ್ನು ಎರಡನ್ನೂ ಕೂಡ ಆ ಲಕ್ಷ್ಮೀದೇವಿ ಕೊಳಲಲ್ಲಿ ಅಭಿಮಾನಿಯಾಗಿದ್ದುಕೊಂಡು ಪರಮಾತ್ಮನ ಗಾನ ಮಾಡುವಾಗ ಆ ಆನಂದವನ್ನು ಅನುಭವಿಸ್ತಾ ಇದ್ದಾಳೆ. ಪರಮಾತ್ಮನ ಅಧರಾಮೃತ ರಸವನ್ನು ಸ್ವೀಕಾರ ಮಾಡ್ತಾನೆ. ಉಳಿದ ಇತರ ಭಾಂಡ ಅದು ಬಿಟ್ಟು, ಇಲ್ಲಿ ಭಾಂಡ ಅಂದರೆ ಇತರ ವಸ್ತುಗಳಲ್ಲಿ ಕೊಳಲು ಬಿಟ್ಟು ಬೇರೆ ವಸ್ತುಗಳಲ್ಲಿ ಇದ್ದ ರಸವನ್ನು ಇತರ ದೇವತೆಗಳು ತರುವುದು. ಮರದ ಅಭಿಮಾನಿ ದೇವತೆಗಳು, ದರ್ಭೆಯ ಅಭಿಮಾನಿ ದೇವತೆಗಳು ಬೇರೆ ಕಡೆಗಳಲ್ಲಿರುವಂತಹ ಪರಮಾತ್ಮನ ಒಂದು ರಸವನ್ನು ಅಂದರೆ ಮರಗಳು ಕೇಳ್ತಾ ಇವು ಆ ಪರಮಾತ್ಮನ ಗಾನವನ್ನು. ಲಕ್ಷ್ಮೀದೇವಿ ಆ ಪರಮಾತ್ಮನ ಕೈಯಲ್ಲಿದ್ದ ಆ ವೇಣುವಿನಲ್ಲಿದ್ದುಕೊಂಡು ಅದನ್ನು ಅನುಭವಿಸ್ತಾಳೆ. ಬೇರೆ ಮರಗಳಲ್ಲಿರುವ ದೇವತೆಗಳು ಭಾಂಡ ಅಂದರೆ ಇತರ ತರುಗಳು. ತರು ಅಂದರೆ ಮರಗಳು, ಮರದ ಅಭಿಮಾನಿ ದೇವತೆಗಳು. ಇವರೆಲ್ಲ ಇತರ ದೇವತೆಗಳು ಕೂಡ ಬೇರೆ ಬಾಣದ ಪಾತ್ರ, ಬೇರೆ ಪಾತ್ರಗಳು. ಆ ಪಾತ್ರೆಯಲ್ಲಿದ್ದುಕೊಂಡು ಪರಮಾತ್ಮನ ವೇಣುಗಾನವನ್ನು, ಅದರ ಅಮೃತ ರಸವನ್ನು ಬೇರೆ ದೇವತೆಗಳು ಪಾನ ಮಾಡ್ತಾ ಇದ್ದಾರೆ. ತರುಗಳು ದರ್ಭೆಗಳು ಅದು ಕೇಳುವುದು ಅಂತ. ತರುಗಳು ದರ್ಭೆಗಳು ಅಂದರೆ ತರುಗಳಲ್ಲಿ ದರ್ಭೆಗಳಲ್ಲಿ ಅಭಿಮಾನಿಗಳಾದ ದೇವತೆಗಳು ಪರಮಾತ್ಮನ ಗಾನವನ್ನು ಕೇಳಿದರು, ಅದನ್ನು ಆನಂದವನ್ನು ಅನುಭವಿಸಿದರು ಅಂತ ಹೀಗೆ ಅರ್ಥ. ಸದರ್ಭ ತರವ, ದರ್ಭೆ ಮತ್ತು ಮರ ಅದು ಕೂಡ ಕೇಳಿದವು. ಅಂದರೆ ದರ್ಭೆಗಳಿಗೆ ಮರಗಳಿಗೆ ಅಷ್ಟು ಶಕ್ತಿ ಉಂಟು. ಅಭಿಮಾನಿ ದೇವತೆಗಳು. ಲಕ್ಷ್ಮೀದೇವಿ ಸಾಕ್ಷಾತ್ ಪರಮಾತ್ಮನ ಕರಸ್ಪರ್ಶವುಳ್ಳ ವೇಣುವಿನಿಂದ ಆ ಗಾನವನ್ನು ಅನುಭವಿಸಿದಳು. ಪರಮಾತ್ಮನ ಅಧರಾಮೃತವನ್ನು ಸ್ವೀಕಾರ ಮಾಡಿದರು. ಉಳಿದವರೆಲ್ಲ ದರ್ಭೆಗಳು ಮರಗಳಲ್ಲಿ ಇರತಕ್ಕ ಅಭಿಮಾನಿ ದೇವತೆಗಳು ಸುತ್ತಲೂ ಕೂಡ ಪರಮಾತ್ಮನು ಗಾನ ಮಾಡುವಾಗ ಅದರ ರಸವನ್ನು ಬೇರೆ ದೇವತೆಗಳು ಬೇರೆ ಮರ ಗಿಡಗಳಲ್ಲಿದ್ದುಕೊಂಡು ಅದನ್ನು ಅನುಭವಿಸಿ
ಅನುಭವ ಇಷ್ಟ ಆಯಿತು. ಆಮೇಲೆ ಮುಂದೆ ಗೋಪಾಲಕರೆಲ್ಲ ಗೋವರ್ಧನ ಇಂದ್ರದೇವರ ಪೂಜೆಗೋಸ್ಕರ ದೊಡ್ಡ ವ್ಯವಸ್ಥೆ ಮಾಡ್ತಾಯಿದ್ದರು. ಆಗ ಕೃಷ್ಣ ಆಕ್ಷೇಪಿಸ್ತಾನೆ, ಎಲ್ಲಿದ್ದಾನೆ ದೇವರು? ಅಸ್ತಚೇತ್ ಈಶ್ವರ ಕಶ್ಚಿತ್ ಫಲರೂಪ ಸಕರ್ಮಣ. ಪರಮಾತ್ಮನೊಬ್ಬನಿದ್ದರೆ ಅವನು ನಮ್ಮ ಕರ್ಮದ ಫಲ. ಏನಿದರ್ಥ? ಪರಮಾತ್ಮನು ಇದ್ದರೆ ಅವನು ನಮ್ಮ ಕರ್ಮದ ಫಲ. ನಾವು ಮಾಡತಕ್ಕಂಥ ಕರ್ಮದ ಫಲವಾಗಿ ಆ ದೇವರಿದ್ದಾನೆ ಅಂತ ಈ ರೀತಿ ಹೇಳಿದ್ದಾರೆ. ಇದು ಬಹಳ ವಿರುದ್ಧವಾಗಿ ಕಾಣಿಸ್ತಾ ಇದೆ. ಕರ್ಮ ಅಂದರೆ ಅಲ್ಲಿ ಸ್ವಭಾವದಿಂದ ಕಾರ್ಯ ಆಗ್ತದೆ, ಕರ್ಮದಿಂದ ಕರ್ಮದಿಂದಲೇ ಎಲ್ಲ ನಡೆಯುವುದು ಅಂತ ಕೆಲವು ವಾಕ್ಯ ಉಂಟು. ಸ್ವಭಾವದಿಂದಲೇ ನಡೆಯುವುದು ಅಂತ. ಇಲ್ಲಿ ಸ್ವಭಾವ ಅಂದರೂ ಕರ್ಮ ಅಂದರೂ ಎಲ್ಲ ಪರಮಾತ್ಮನಂತೆ ಹೆಸರು, ಭಗವಂತನಂತೆ ಹೆಸರು. ಗುಣ ಅಂದರೆ ಸತ್ವರಜಸ್ತಮೋ ಗುಣ, ಅದು ಕೂಡ ಭಗವಂತನ ಹೆಸರು. ಆದ್ದರಿಂದ ಪರಮಾತ್ಮನೇ ಕರ್ಮದಲ್ಲಿದ್ದು ಸ್ವಭಾವದಲ್ಲಿದ್ದು ನಮ್ಮಿಂದ ಕಾರ್ಯ ಮಾಡಿಸ್ತಾರೆ. ಈಶ್ವರ ಅಂದರೆ ಅವಾಂತರ ಈಶ್ವರ, ಮುಖ್ಯ ಈಶ್ವರ ಅಲ್ಲ. ಇಂದ್ರಾದಿಗಳು ಅವಾಂತರೇಶ್ವರರು. ಆ ಅವಾಂತರೇಶ್ವರರು ಕರ್ಮದ ಫಲ. ಕರ್ಮ ಅಂದರೆ ಪರಮಾತ್ಮ, ಪರಮಾತ್ಮನಿಂದ ಉಂಟಾದವರು, ಪರಮಾತ್ಮನಿಂದ ಅವರು ನಿರ್ಮಾಣಗೊಂಡವರು ಎಂಬುದಾಗಿ ಅರ್ಥ ಹೊರತು ಪರಮಾತ್ಮನೇ ಬೇರೆ ಇಲ್ಲ, ಕರ್ಮದ ಫಲ ಅಂತ ಅರ್ಥ ಅಲ್ಲ. ಕಿಂ ಸ್ವಭಾವೇ ಕರ್ಮಣಿಚಯ ಸತ್ವಾದಿಷು ಗುಣೇಶು ಚ ಸ್ಥಿತೋ ವಿಷ್ಣು ಸರ್ವಕರ್ತ. ಸ್ವಭಾವದಿಂದಲೇ ಹುಟ್ಟುವುದು, ಕರ್ಮದಿಂದಲೇ ಎಲ್ಲ ಹುಟ್ಟುವುದು. ಕರ್ಮ ಅಂದರೆ ಪರಮಾತ್ಮನೇ, ಸ್ವಭಾವ ಅಂದರೆ ಪರಮಾತ್ಮನೇ, ಗುಣ ಅಂದರೂ ಪರಮಾತ್ಮನೇ. ಅಲ್ಲಿ ಇರತಕ್ಕ ಭಗವಂತನು ಸರ್ವಕರ್ತ. ಅವನು ಒಂದೊಂದು ಕಡೆಯಲ್ಲಿ ಇದ್ದಾನೆ. ಗುಣಕರ್ಮ ಸ್ವಭಾವಾದಿ ಶಬ್ದವಾಚ್ಯ. ಗುಣದಿಂದ ಸತ್ವರಜ ಸ್ತಮೋ ಗುಣಗಳಿಂದ ಜಗತ್ತು ಹುಟ್ಟಿತು. ನಮ್ಮ ಎಲ್ಲರ ಕರ್ಮದಿಂದಲೇ ಇದೆಲ್ಲ ಆದದ್ದು. ಕರ್ಮ ಅಂದರೂ ಕರ್ಮಾಂತರ್ಯಾಮಿಯಾದ ಪರಮಾತ್ಮ. ಎಲ್ಲ ಸ್ವಭಾವದಿಂದಲಾಗಿದೆ. ಜಗತ್ತೆಲ್ಲ ಸ್ವಭಾವದಿಂದ ಹುಟ್ಟಿ. ಸ್ವಭಾವ ಅಂದರೂ ಪರಮಾತ್ಮ, ಸ್ವತಂತ್ರ ಪದಾರ್ಥ, ಸ್ವತಂತ್ರ ಪದಾರ್ಥ, ಸ್ವಭಾವ. ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿತು ಅಂದರೆ ಅಲ್ಲಿ ಕೂಡ ಗುಣ ಅಂದರೆ ಅಲ್ಲಿರತಕ್ಕಂಥ ಭಗವಂತ. ಸತ್ವರಜಸ್ತಮೋ ಗುಣಗಳಲ್ಲಿರುವ ಭಗವಂತ, ಸ್ವಭಾವದಲ್ಲಿ ನಿಯಾಮಕನಾದ ಪರಮಾತ್ಮ, ಕರ್ಮ ನಿಯಾಮಕನಾದ ಪರಮಾತ್ಮ. ಅವನಿಂದಲೇ ಈಶ್ವರ ಹುಟ್ಟಿತು. ಈಶ್ವರ ಕರ್ಮದ ಫಲ. ಕರ್ಮ ಅಂದರೆ ಪರಮಾತ್ಮ, ಪರಮಾತ್ಮನಿಂದ ಹುಟ್ಟಿದವನು ಅಂತ. ಸ್ವಭಾವೇ ಕರ್ಮಣಿತಯ ಸತ್ವಾದಿಷು ಗುಣೇಶು ಚ ಸ್ಥಿತೋ ವಿಷ್ಣು. ಸ್ವಭಾವದಲ್ಲಿ, ನಮ್ಮ ಕರ್ಮದಲ್ಲಿ, ಪುಣ್ಯ ಪಾಪಗಳಲ್ಲಿ, ಸತ್ವಾದಿ ಗುಣಗಳಲ್ಲಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನೇ ಕರ್ಮದಿಂದ ಆಯಿತು ಅಂದರೆ ಪರಮಾತ್ಮನಿಂದ ಆಯಿತು. ಕರ್ಮದ ಒಳಗೆ ಭಗವಂತ ಇದ್ದಾನೆ. ಹೀಗೆ ಅವನೇ ಸರ್ವಕರ್ತ, ಪೃಥಕ್ ಸಮಸ್ತ ಅಷ್ಟೆ. ಎಲ್ಲರ ಒಳಗೂ ಅವನಿದ್ದಾನೆ. ಗುಣಕರ್ಮ ಸ್ವಭಾವಾದಿ ಶಬ್ದವಾಚ್ಯಷ್ಟೆ. ಗುಣ ಅಂತಲೂ ಅವನನ್ನೇ ಕರೆಯುವುದು, ಕರ್ಮ ಅಂದರೂ ಅವನೇ, ಸ್ವಭಾವ ಅಂದರೂ ಪರಮಾತ್ಮನೇ. ತೇನ ಜಾತಂ ಫಲಂ ಯಸ್ಮಾತ್ ಕರ್ಮಣ ಫಲಂ. ಅದರಿಂದ ಈ ಅವಾಂತರ ಈಶ್ವರ ಇವರಲ್ಲಿ ಹುಟ್ಟಿದ ಯಾರಿಂದ? ಪರಮಾತ್ಮನಿಂದ. ಆದ್ದರಿಂದ ಈಶ್ವರ ಅಂದರೆ ಮುಖ್ಯ ಈಶ್ವರ ಅಲ್ಲ, ಅವಾಂತರ ಈಶ್ವರರು, ಇಂದ್ರಾದಿ ದೇವತೆಗಳು ಅವರೆಲ್ಲ ಕರ್ಮದ ಫಲ, ಪರಮಾತ್ಮನಿಂದ ಹುಟ್ಟಿದವರು. ನಚಾಸು ಕರ್ಮ ಫಲವಾನ್. ಈ ಫಲ ಪರಮಾತ್ಮನಿಗೆ ಕರ್ಮದ ಲೇಪವೇ ಇಲ್ಲ. ತದನ್ಯ ಅವಾಂತರೇಶಾನಾಂ ತದ್ವಶತ್ವ. ಪರಮಾತ್ಮನು ಕರ್ಮದ ಫಲ ಅಲ್ಲ, ಅವನು ಕರ್ಮದ ಅಧೀನ ಅಲ್ಲ, ಅವನು ಸ್ವತಂತ್ರ, ಕರ್ಮದಿಂದ ಹುಟ್ಟಿದವನಲ್ಲ, ಕರ್ಮದ ಅಧೀನ ಅಲ್ಲ. ಉಳಿದವನೆಲ್ಲ ಪರಮಾತ್ಮನ ಅಧೀನರು. ಆದ್ದರಿಂದ ಎಲ್ಲ ಕರ್ಮದ ಫಲ, ಕರ್ಮದ ಅಧೀನರು, ಪರಮಾತ್ಮನ ಅಧೀನರು. ತದನ್ಯ ಅವಾಂತರೇಶಾನಾಂ ತದ್ವಶತ್ವ. ಪರಮಾತ್ಮನಿಗೆ ಕರ್ಮ ಫಲವೇ ಇಲ್ಲ, ಅವನು ಸ್ವತಂತ್ರ. ಆದ್ದರಿಂದ ಪರಮಾತ್ಮನು ಕರ್ಮದ ಅಧೀನ ಅಲ್ಲ. ಉಳಿದ ದೇವತೆಗಳೆಲ್ಲ ಪರಮಾತ್ಮನ ಅಧೀನರು. ಆದ್ದರಿಂದ ಕರ್ಮಣ ಫಲರೂಪತ್ವ ಅಥಾತೇಷಾಂ
ಎಲ್ಲ ಈಶ್ವರರು ದೇವತೆಗಳು ಪರಮಾತ್ಮನ ಒಂದು ಕರ್ಮದ ಫಲ ಭಗವಂತರಿಂದ ಹುಟ್ಟಿದವರು. ಕರ್ಮ ನಿಯಾಮಕನಾದ ಪರಮಾತ್ಮನ ಅಧೀನರಾಗಿ ಅವರವರ ಕರ್ಮದ ಫಲವಾಗಿ ಹುಟ್ಟಿದ್ದಾರೆ. ಕರ್ಮದಿಂದ ಎಲ್ಲ ಕರ್ಮ ಕಾರಣ, ಎಲ್ಲರಿಗೂ ಕರ್ಮ ಕಾರಣ. ಪರಮಾತ್ಮನ ಬಿಟ್ಟು ಕರ್ಮ ಕಾರಣ ಅಂದರೆ ಜಡವಾದ ಕರ್ಮವೇ ಕಾರಣ ಅಲ್ಲ, ಕರ್ಮ ನಿಯಾಮಕನಾದ ಪರಮಾತ್ಮ ಕಾರಣ. ಅದರಿಂದ ಎಲ್ಲರೂ ಕೂಡ ಕರ್ಮದ ಫಲ. ನಾವು ಕರ್ಮದ ಫಲವೇ. ಕರ್ಮ ಅಂದರೆ ನಾವು ಮಾಡೋದಕ್ಕೆ ಸತ್ಕರ್ಮವೋ ದುಷ್ಕರ್ಮದ ಫಲ ಅಷ್ಟೇ ಅಲ್ಲ, ತನಿಯಾಮಕನಾದ ಭಗವಂತನ ಅಧೀನ. ನಾಣ್ಯ ಕರ್ಮ ವಶತ್ವದ್ದು ತೇಷೋ, ಆದರೆ ಅವರು ತಮಗಿಂತ ಕೆಳಗಿನವರ ಕರ್ಮದ ಅಧೀನರು, ಪರಮಾತ್ಮನಿಗೆ ಮಾತ್ರ ಅಧೀನರು. ಸಚ ಬ್ರಾಹ್ಮಣ ಗಿರಿಯಾದಿ ನಾಮ, ಅದರಿಂದ ಅವನು ಹೇಳಿದ, ಅದಕ್ಕೋಸ್ಕರ ಆ ಇಂದ್ರನ ಪೂಜೆ ಮಾಡಬೇಡಿ, ಬೆಟ್ಟದ ಪೂಜೆ ಮಾಡಿ. ತಸ್ಮಾತ್ ಗವಾಂ ಬ್ರಾಹ್ಮಣಾನಾಂ ಅದ್ರೇಶ್ಚ ಆರಭ್ಯತಾಮಕ. ಗೋವುಗಳ ಯಜ್ಞ ಮಾಡಿ, ಗೋವುಗಳಿಂದ ನಾವು ಬದುಕಿದ್ದೇವೆ, ಗೋವುಗಳ ಪೂಜೆ ಮಾಡಿ. ಬ್ರಾಹ್ಮಣರು ನಮಗೆಲ್ಲ ಮಾರ್ಗದರ್ಶಕರು, ಗುರುಗಳು, ಅವರ ಪೂಜೆ ಮಾಡಿ. ಕಣ್ಣಿಗೆ ಕಾಣುವ ಗೋವು, ಬ್ರಾಹ್ಮಣ, ಬೆಟ್ಟದಿಂದ ಉಪಕಾರ ಪಡೀತಾ ಇದ್ದೀವಿ. ಇಲ್ಲೆಲ್ಲ ಮರ ಗಿಡಗಳು, ಅದರಿಂದ ನಾವು ಬದುಕಿದ್ದೇವೆ. ಅದರಿಂದ ಯಾರಿಂದ ನಮಗೆ ಉಪಕಾರವಾಗ್ತದೆ ಅಂಥ ಬೆಟ್ಟದಲ್ಲಿರುವ ಭಗವಂತನನ್ನು, ಗೋವುಗಳಲ್ಲಿರುವ ಭಗವಂತನನ್ನು, ಬ್ರಾಹ್ಮಣನಲ್ಲಿರುವ ಭಗವಂತನು, ಪ್ರತ್ಯಕ್ಷವಾಗಿ ಕಾಣುವ ಮೂರ್ತಿಗಳಲ್ಲಿ ಭಗವಂತನ ಪೂಜೆ ಮಾಡಿ. ಕಣ್ಣಿಗೆ ಕಾಣದ ಇಂದ್ರನ ಪೂಜೆ ಬೇಡ. ಕಣ್ಣಿಗೆ ಕಾಣುವ ನಮ್ಮಿಂದ ನಾವು ಯಾರಿಂದ ಉಪಕಾರ ಪಡೀತಾ ಇದ್ದೇವೆ, ಗೋ, ಬ್ರಾಹ್ಮಣ, ಪರ್ವತ, ಅದರ ಪೂಜೆ ಮಾಡಿ. ಬೆಟ್ಟದಿಂದ ನಾವು ಉಪಕಾರ ಪಡೀತಾ ಇದ್ದೇವೆ. ಎಲ್ಲ ಗೋವುಗಳಿಗೆ ಆಹಾರ, ನಮಗೆಲ್ಲ ಬೇಕಾದಷ್ಟು ಮಳೆ ಎಲ್ಲ ಕೊಡೋದು ಈ ಬೆಟ್ಟ. ಆದ್ದರಿಂದ ಬೆಟ್ಟದ ಅಲ್ಲಿ ಭಗವಂತನನ್ನು ಕಂಡು ಆ ಪರಮಾತ್ಮನ ಪೂಜೆಯನ್ನು ಮಾಡಿ ಅಂತ ಕೃಷ್ಣ ಹೇಳಿದರು. ತಸ್ಮಾತ್ ಸ್ವಬೋಧೇತ್ ಕರ್ಮ ಸ್ವಭಾವಸ್ಥಃ ಸ್ವಕರ್ಮಕೃತಿ. ಅಂಜಸ ಏನು ಪರಮಾತ್ಮನ ಅಧೀನನಾಗಿದ್ದೇವೆ, ನಮ್ಮ ಕರ್ತವ್ಯ ಮಾಡಿಕೊಂಡು ಕರ್ಮವನ್ನು ಪೂಜೆ ಮಾಡಿ. ಅಂಜಸ ಏನ ವರ್ತೇತ ತದೇವಾಸ್ಯ ದೇವತ. ನಮ್ಮ ದೇವರು ಯಾರು? ಯಾರಿಂದ ನಾವು ಬದುಕಿದ್ದೇವೋ ಅವರೇ ನಮಗೆ ದೇವರು. ನಾವು ಯಾರಿಂದ ಬದುಕಿದ್ದೇವೆ? ಬೆಟ್ಟದಿಂದ, ಗೋವುಗಳಿಂದ ಬದುಕಿದ್ದೇವೆ. ಅವರೇ ನಮಗೆ ದೇವರು. ಅಲ್ಲಿಯೇ ನಾವು ದೇವರನ್ನು ಕಾಣಬೇಕು. ಏತಸ್ಮಾತ್ ಕಾರಣಾತ್ ಕೃಷ್ಣ ಈ ಅಭಿಪ್ರಾಯ ಇಟ್ಟುಕೊಂಡು ಅದರ ಜೊತೆಗೆ ಇಂದ್ರನಿಗೆ ಅಹಂಕಾರ ಬಂದಿದೆ, ಅದನ್ನು ಪರಿಹಾರ ಮಾಡಬೇಕು. ಗಿರಿಯಾದಿ ಸ್ಥಿತಂ ಆತ್ಮಾನಂ ಪೂಜೆಯಾಮಾಸ ಬಲವೇ. ಆದ್ದರಿಂದ ಯಾವ ಬೆಟ್ಟದಿಂದ ನಾವು ಉಪಕಾರ ಪಡೀತಾ ಇದ್ದೇವೆ, ಯಾವ ಗೋವುಗಳಿಂದ ಉಪಕಾರ ಪಡೀತಾ ಇದ್ದೇವೆ, ಅಲ್ಲಿ ಭಗವಂತನನ್ನು ಕಂಡು ಆ ಪರಮಾತ್ಮನ ಪೂಜೆ ಮಾಡಿ ಅಂತೇಳಿ ಗೋಪಾಲಕರಿಂದ ಇಂದ್ರನ ಪೂಜೆಯ ಬದಲು ಅಂತರ್ಯಾಮಿಯಾದ ನಮಗೆ ಉಪಕಾರಕಗಳಾದ ಬೆಟ್ಟ ಮುಂತಾದವುಗಳಲ್ಲಿರುವ ಪರಮಾತ್ಮನನ್ನು ಪೂಜೆ ಮಾಡುವಂತೆ ಆಜ್ಞೆ ಮಾಡಿದ. ಇಂದ್ರನಿಗೆ ಅಹಂಕಾರ ಬರಲಿಕ್ಕೆ ಕಾರಣ ಏನು? ಅತ್ಯಲ್ಪಸ್ತು ಅಸುರಾವೇಶ ದೇವಾನಂತ್ಯ ಭವಿಷ್ಯತಿ. ದೇವತೆಗಳಿಗೂ ಅಸುರಾವೇಶ ಬರ್ತದೆ, ಅಲ್ಪ ಅಸುರಾವೇಶ. ನಮಗೆ ತುಂಬ ಅಲ್ಲ, ತಾತ್ಕಾಲಿಕ ಸ್ವಲ್ಪ ಹೊತ್ತು. ಪ್ರಾಣಮೇಕಮ್ಮಿನ ಮುಖ್ಯ ಪ್ರಾಣ ಬಿಟ್ಟು ಅಸೋತು ಆಕಣಾಶ್ವ ಕಲ್ಲಿನಂತೆ. ಅದು ಉಪನಿಷತ್ತಲ್ಲಿ ಹೇಳಿದೆ. ಆಕಣಾಶ್ವ ಕಲ್ಲಿಗೆ ಮಣ್ಣಿನಿಂಟು ಹಾಕಿದರೆ ಮಣ್ಣು ಅದೇ ಪುಡಿ ಆಗ್ತದೆ ಹೊರತು ಕಲ್ಲಿ ಏನಾಗುವುದಿಲ್ಲ. ಆಚಾರ್ಯನ ಹೃದಯ ಕಲ್ಲಿನಂತೆ, ಅಷ್ಟು ಗಟ್ಟಿ. ದೈತ್ಯರೆಲ್ಲ ಅದನ್ನು ಹೊಡೆಯಲಿಕ್ಕೆ, ಕೆಡವಲಿಕ್ಕೆ ಪ್ರಯತ್ನಪಟ್ಟರು. ಅವರೇ ಪುಡಿ ಪುಡಿಯಾದರು. ಆ ಆಚಾರ್ಯ ಹೃದಯಕ್ಕೆ, ವಾಯುದೇವನ ಹೃದಯಕ್ಕೆ ಏನೂ ಆಗಲಿಲ್ಲ. ಆಕಣಾಶ್ವ ಸಮಃ ಸ್ಮೃತಃ ತಸ್ಮಿನ್ನಪಿ ಅಸುರಾವೇಶಿ ಗತಿ ಪ್ರಕೃತಿರೇವತು. ಇತರ ದೇವತೆಗಳಲ್ಲಿ ಮದ ಬಂದರೂ ಅದು ಸ್ವಲ್ಪ ಹೊತ್ತು ಇರ್ತದೆ, ಆಮೇಲೆ ಪ್ರಕೃತಿ ಮೇಯಿಸಿದೆ, ತನ್ನ ಸ್ವಭಾವಕ್ಕೆ ಬರ್ತದೆ. ತಾತ್ಕಾಲಿಕವಾಗಿ ಸ್ವಲ್ಪ ವಿಕಾರ ಆಗ್ತದೆ. ಅಸುರಾವೇಶಕ್ಕೆ ಹೋದ ಮೇಲೆ ಸಹಜ ಸ್ಥಿತಿಗೆ ಬರ್ತಾರೆ. ತಸ್ಮಿನ್ನಪಿ ಅಸುರಾವೇಶಿ ಗತಿ ಪ್ರಕೃತಿರೇವದು, ತಮ್ಮ ಸ್ವಭಾವಕ್ಕೆ ಬರ್ತಾರೆ ಎಂಬುದಾಗಿ. ಹೀಗೆ ಆದ್ದರಿಂದ ಇಂದ್ರನಿಗೂ ಸ್ವಲ್ಪ ಅಸುರಾವೇಶ ಬಂದು ಅಹಂಕಾರ ಬಂದಿತ್ತು.
ಇಂದ್ರನ ಅಹಂಕಾರ ಮರ್ದನೆಯೂ ಆಗಬೇಕು. ಇವರ ತತ್ವ ಈ ಬರೀ ಇಂದ್ರನ ಪೂಜೆಯಲ್ಲ, ನಮಗೆ ಉಪಕಾರವಾಗತಕ್ಕಂಥ ವಸ್ತುಗಳಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಕಂಡು ಅವನ ಪೂಜೆ ಮಾಡಬೇಕೆಂಬಂಥ ಒಂದು ಸಂದೇಶವನ್ನು ಕೂಡ ಗೋಪಾಲಕರಿಗೆ ಕೊಟ್ಟ ಇಂದ್ರನ ಅಹಂಕಾರವನ್ನು ಪರಿಹಾರ ಮಾಡಿದೆ. 2 ಕೆಲಸ. ಅದು ಮುಗಿದ ಆಮೇಲೆ ಇಂದ್ರನು ಪ್ರಾರ್ಥನೆ ಮಾಡ್ತಾನೆ, ಅಹಂಕಾರ ಇಳಿಯಿತು. ಅದೆಲ್ಲ ಕಥೆ ಭಾಗವತದಲ್ಲಿ ಉಂಟು, ಅದಕ್ಕೆ ವ್ಯಾಖ್ಯಾನ ಮಾಡಿಲ್ಲ. 25ನೇ ಅಧ್ಯಾಯ. ವಿಶುದ್ಧಸತ್ವಂ ತವಧಾಮ ಶಾಂತಂ ತಪೋಮಯಂ ಧ್ವಸ್ತರಜಸ್ತಮಸ್ಕಂ ಮಾಯಾಮಯೋಯಂ ಗುಣಸಂಪ್ರವಾಹ ನ ವಿದ್ಯತೆ ಅಗ್ರಹಾನೋನ್ಬಂಧ. ಇಲ್ಲಿ ತಪೋಮಯಂ ಜ್ಞಾನಾತ್ಮಕ, ಧ್ವಸ್ತರಜಸ್ತಮಸ್ಕಂ ರಜೋಗುಣ ತಮೋಗುಣ ಇಲ್ಲ, ಸತ್ವಗುಣ ಉಂಟು ಅಂತ ಹೇಳ್ತಾರೆ. ವಿಶುದ್ಧ ಸತ್ವ, ಸತ್ವಗುಣ ಶುದ್ಧವಾದ ಸತ್ವಗುಣ ಉಂಟು. ಧ್ವಸ್ತ ರಜಸ್ತಮಸ್ಕಂ ರಜೋಗುಣ ತಮೋಗುಣ ಇಲ್ಲ, ಸತ್ವಗುಣ ಉಂಟು. ಪರಮಾತ್ಮನಿಗೆ ಗುಣಾತೀತ, ಯಾವ ಗುಣವೂ ಇಲ್ಲ, ಅವನು ನಿರ್ಗುಣ ಅಂತ ಹೇಳ್ತಾ ಇದ್ವಿ. ಇಲ್ಲಿ ತಮೋಗುಣ ರಜೋಗುಣ ಇಲ್ಲ, ಸತ್ವಗುಣ ಉಂಟು ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದರೆ ಅರ್ಥ ಆಗಿರಲಿಲ್ಲ. ವಿಶುದ್ಧ ಸತ್ವಂ, ಶುದ್ಧ ಸತ್ವವೂ ಕೂಡ ಇಲ್ಲ ಅವರಿಗೆ. ವಿಗತ ಶುದ್ಧ ಸತ್ವ, ಶುದ್ಧ ಸತ್ವವೂ ಇಲ್ಲ, ತಮೋಗುಣ ರಜೋಗುಣವೂ ಇಲ್ಲ. ವಿಶುದ್ಧ ಸತ್ವಂ ವಿಗತ ಶುದ್ಧ ಸತ್ವಂ. ಯಾಕೆ? ಯಸ್ಮಾತ್ ತ್ರಿಗುಣ ಸಂಬಂಧ ಇಲ್ಲ, ಸತ್ವರಜಸ್ತಮೋ ಗುಣಗಳ ಸಂಬಂಧವಿಲ್ಲ. ಆದ್ದರಿಂದ ಸತ್ವವು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ನೀನು ತಪೋಮಯಂ ಧ್ವಸ್ತ ರಜಸ್ತಮಸ್ಕಂ, ಸತ್ವಗುಣ ಇಲ್ಲ, ತಮೋಗುಣ ಇಲ್ಲ, ರಜೋಗುಣ ಇಲ್ಲ. ಆದ್ದರಿಂದ ಮಾಯಾಮಯೋಯಂ ಗುಣ ಸಂಪ್ರವಾಹ ನ ವಿದ್ಯತೆ. ಅವನಿಗೆ ಅಗ್ರಹಣ ಅನುಬಂಧ, ಅಗ್ರಹಣ ಅಂದರೆ ಅಜ್ಞಾನ, ಅಜ್ಞಾನದ ಒಂದು ವ್ಯಾಪ್ತಿ ಅದು ಅವನಲ್ಲಿ ಇಲ್ಲ. ಯಾಕೆ? ಸತ್ವರಜಸ್ತಮೋ ಗುಣ ಇಲ್ಲದೇ ತಪ್ಪರಹಿತ ಮಾಯಾಮಯ ಅಯಂ ಗುಣ ಸಂಪ್ರವಾಹ ನ ವಿದ್ಯತೆ. ಅಯಂ ಮಾಯಾಮಯ ಗುಣಸಂಪ್ರವಾಹ, ಈ ಭಗವದಿಚ್ಛೆಯಿಂದ ಅಧೀನವಾದ ಗುಣಸಂಪ್ರವಾಹ. ಪರಮಾತ್ಮನಲ್ಲಿ ತತ್ವ ಇಲ್ಲ, ರಜಸ್ಸು ಇಲ್ಲ, ತಪಸ್ಸು ಇಲ್ಲ. ಯಾವ ಕಾರಣದಿಂದ? ಮಾಯಾಮಯ ಅಯಂ ಗುಣಸಂಪ್ರವಾಹ ನ ವಿದ್ಯತೆ. ಅಂಥ ಸತ್ವರಜಸ್ತಮ ಗುಣನಿಗೆ ಇಲ್ಲವೋ, ಆದ್ದರಿಂದ ಅಗ್ರಹಣ ಅನುಬಂಧ, ಅಜ್ಞಾನದ ಒಂದು ವ್ಯಾಪ್ತಿ ಇಲ್ಲ, ಅಜ್ಞಾನದ ಸಂಬಂಧ ಇಲ್ಲ. ಆದ್ದರಿಂದ ತಪೋಮಯ, ಜ್ಞಾನಮಯ, ಜ್ಞಾನಸ್ವರೂಪಿ, ಅಜ್ಞಾನ ಸಂಬಂಧ ಇಲ್ಲ. ಯಾಕೆ ಇಲ್ಲ? ಸತ್ವರಜಸ್ತಮೋ ಗುಣಗಳು ಇಲ್ಲ. ಮಾಯಾಮಯೋಯಂ ಗುಣ ಸಂಪ್ರವಾಹ ನ ವಿದ್ಯತೆ. ಭಗವದಿಚ್ಛಾಧೀನವಾದ ಸತ್ವರಜಸ್ತಮೋ ಗುಣಗಳ ಈ ಒಂದು ಪ್ರವಾಹ
ಅದು ನಿನ್ನಲ್ಲಿ ಇಲ್ಲ. ಆದ್ದರಿಂದ ನವಿದ್ಯತೆ ಅಗ್ರಹಣ ಅನುಬಂಧ, ಅಜ್ಞಾನದ ವ್ಯಾಪ್ತಿ ನಿನಗಿಲ್ಲ. ಯಾಕೆ ಸತ್ವರಜಸ್ತಮೋ ಗುಣ ಸಂಬಂಧ, ಪ್ರಕೃತಿ ಸಂಬಂಧ ಇಲ್ಲದೇ ಇರುವ ಪ್ರಯುಕ್ತ ಅಜ್ಞಾನ ನಮಗೆ ಪ್ರಕೃತಿ ಆವರಣದಿಂದಲೇ ನಮಗೆ ಅಜ್ಞಾನ. ಪ್ರಕೃತಿ ಆವರಣ ಪರಮಾತ್ಮನಿಗಿಲ್ಲ, ಅಂದರೆ ಅಜ್ಞಾನವೇ ಇಲ್ಲ. ನೀನು ಜ್ಞಾನ ಸ್ವರೂಪಿಯಾಗಿದ್ದಿ ಅಂತ ಆ ಶ್ಲೋಕದ ಅರ್ಥ. ಒಂದು ಶ್ಲೋಕ ಕಂಡು ವಿಶುದ್ಧ ಎತ್ತರ ಅಗ್ರಹಣಂ ಅನುಬಂಧ, ಅಗ್ರಹಣ ರೂಪವಾದ ಒಂದು ಬಂಧನ. ಅಗ್ರಹಣ ಅಂದರೆ ಅಜ್ಞಾನ, ಅಜ್ಞಾನವೆಂಬ ಬಂಧ ಪರಮಾತ್ಮನ ಇಲ್ಲ. ಯಾಕೆ? ಸತ್ವರಜಸ್ತಮೋ ಗುಣಗಳ ಪ್ರವಾಹ ಇಲ್ಲ. ಆದ್ದರಿಂದ ಕುತೂನು ತದ್ದೇತವ ಈಶ ಮನ್ಯು ಲೋಭಾದಯ ಈ ಅಬುಧ ಲಿಂಗಭಾವ. ಆದ್ದರಿಂದ ನಿನಗೆ ಆ ಸತ್ವರಜಸ್ತಮೋ ಗುಣಗಳಿಂದ ಉಂಟಾಗುವ ಅಬುಧ ಲಿಂಗಭಾವ, ಅಜ್ಞಾನ ಇದ್ದರೆ ಮಾತ್ರ ಈ ಕೋಪ ಇದೆಲ್ಲ ಬರೋದು. ನಿನಗೆ ಸತ್ವರಜಸ್ತಮೋ ಗುಣ ಇಲ್ಲ, ಪ್ರಕೃತಿ ಬಂಧವೇ ಇಲ್ಲ. ಅಬುಧ ಲಿಂಗ ಭಾವ, ಅಜ್ಞಾನಿಗಳಿಗೆ ಇರುವಂತಹ ಅಬುಧ ಲಿಂಗ. ಅಬುಧ ಲಿಂಗಭಾವ, ಅಜ್ಞಾನಿಗಳಿಗೆ ಚಿಹ್ನೆ ಯಾವುದು? ಸಿಟ್ಟು ಮುಂತಾದ ದೋಷಗಳು, ರಾಗದ್ವೇಷಾದಿಗಳು ಅಜ್ಞಾನಿಗಳ ಚಿಹ್ನೆ. ಅದು ನಿನಗಿರಲಿಕ್ಕೆ ಸಾಧ್ಯವಿಲ್ಲ. ಕುತೂನು ಅಧ್ಯೇತವ ಈಶ ಮನ್ಯು ಲೋಭಾದಯ ಈ ಅಬುಧ ಲಿಂಗಭಾವ ಅಥಾಪಿ ದಂಡಂ ಭಗವಾನ್ ವಿಭರ್ತಿ. ನಮಗೆ ಶಿಕ್ಷೆ ಕೊಟ್ಟು ಸಿಟ್ಟಿನಿಂದಲ್ಲ, ಕೋಪದಿಂದಲ್ಲ, ಸಿಟ್ಟು ಕೋಪ ಇಲ್ಲ. ಅವನಿಗೆ ಅಂಥದ್ದು ಅಜ್ಞಾನದ ಚಿಹ್ನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತಿಯನ್ನು ಮೀರಿದವು. ಮತ್ತೆ ಯಾಕೆ ಶಿಕ್ಷೆ ಕೊಟ್ಟದ್ದು? ಧರ್ಮಗುಪ್ತಿ, ಧರ್ಮ ರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ಯಾರ ಕೆಟ್ಟವರು ಒಳ್ಳೆಯವರೇ ಆಗಲಿ ಅಪರಾಧ ಮಾಡಿದಾಗ ಶಿಕ್ಷೆ ಕೊಟ್ಟರೆ ಧರ್ಮಗುಪ್ತಿ ಆಗ್ತದೆ. ಅದಕ್ಕೋಸ್ಕರ ನೀನು ಮಾಡ್ತಾಯಿದ್ದಿ. ಧರ್ಮರಕ್ಷೆ, ಧರ್ಮಹಿಂಸನ ಶೀಲಾನಾಂ ಕಲಾನಾಂ ನಿಗ್ರಹಾಯ. ಧರ್ಮ ಹಾನಿಯನ್ನು ಮಾಡ್ತಾನೆ, ಅವರು ಶಿಕ್ಷೆ ಕೊಟ್ಟರೆ ಧರ್ಮ ರಕ್ಷಣೆ ಆಗ್ತದೆ. ಅಥಾಪಿ ದಂಡಂ ಭಗವಾನ್ ವಿಭರ್ತಿ ಧರ್ಮಸ್ಯ ಗುಪ್ತಿ ಖಲ ನಿಗ್ರಹಾಯ. ಇದು ಆ ಇಂದ್ರ ಅಹಂಕಾರ ಹೋದ ಮೇಲೆ ಹೇಳೋದು. ಶಿಕ್ಷೆ ಕೊಟ್ಟದ್ದು ಧರ್ಮ ರಕ್ಷಣೆಗೋಸ್ಕರ. ನಿಮಗೆ ಸಿಟ್ಟಿಲ್ಲ, ಕೋಪ ಇಲ್ಲ, ಅಜ್ಞಾನದ ಲಕ್ಷಣ ಯಾವುದೂ ನಿನಗಿಲ್ಲ. ನಮಗೆ ಶಿಕ್ಷೆ ಕೊಟ್ಟದ್ದು ಧರ್ಮ ರಕ್ಷಣೆಗೋಸ್ಕರ ಅಂತ ಅವನಿಗೆ ಯಥಾರ್ಥ ಜ್ಞಾನ ಬಂದು ತನ್ನ ನಿವೇದನೆ ಮಾಡ್ತಾ ಇದ್ದಾನೆ. ಪುನಃ ಗುಣಸಂಪರ್ಕಸ್ಯ ಕಾರಣತ್ವಾತ್ ತದ್ದೇತವಃ. ಪುನಃ ಅಂತ ಯಾಕೆಂದರೆ ಅಂದರೆ ಈ ಕಾಮಲೋಪಾದಿಗಳು ಗುಣಸಂಪ್ರವಾಹಕ್ಕೆ ಕಾರಣ ಅಂತ. ಹೇಗೆ ಗುಣಸಂಪ್ರವಾಹ ಸತ್ವರಜಸ್ತಮೋ ಗುಣಗಳಿಂದ ಕಾಮಕ್ರೋಧಗಳು ಬರೋದು, ಅದು ಕಾರಣ ಆಗೋದು ಹೇಗೆ? ಒಂದರ್ಥ ಪುನಃ ಗುಣಸಂಪ್ರವಾಹಸ್ಯ ಕಾರಣತ್ವಾದ. ಒಮ್ಮೆ ಸತ್ವರಜಸ್ತಮೋ ಗುಣಗಳಿಂದ ಕಾಮಕ್ರೋಧ ಬರ್ತದೆ. ಕಾಮಕ್ರೋಧ ಬಂದ ಮೇಲೆ ಅದರಿಂದ ಪುನಃ ಸತ್ವರಜಸ್ತಮೋ ಗುಣ ಅಭಿವೃದ್ಧಿ ಆಗ್ತದೆ. ಪುನಃ
ಅದು ಇನ್ನೊಂದು ಕಾಮಕ್ರೋಧಕ್ಕೆ ಕಾರಣ ಆಗುತ್ತೆ. ಒಂದು ಕಾಮಕ್ರೋಧ ಬಂದರೆ ಅದರಿಂದ ಅವನಿಗೆ ಸತ್ವಗುಣ ಗುಣಗಳು ಮತ್ತಷ್ಟು ಬೆಳೆಯುತ್ತದೆ. ಮೊದಲು ಈಗ ಹಣ ವ್ಯಾಪಾರ ಕಾರಣವೋ, ವ್ಯಾಪಾರ ಹಣ ಕಾರಣವೋ? ವ್ಯಾಪಾರದಿಂದ ಹಣ ಅಲ್ವಾ? ವ್ಯಾಪಾರ ಮಾಡಲಿಕ್ಕೆ ಹಣ ಬೇಕು, ಹಣದಿಂದ ವ್ಯಾಪಾರ, ವ್ಯಾಪಾರ ಮಾಡಿದ ಮೇಲೆ ಮತ್ತಷ್ಟು ಹಣ ಅಲ್ಲ ಅಲ್ಲ ಅದು ಕಾರಣವೇ. ಹಣ ಬರಲಿ ವ್ಯಾಪಾರ ಕಾರಣ, ವ್ಯಾಪಾರಕ್ಕೆ ಹಣ ಕಾರಣ. ಹಣ ಇಲ್ಲದೆ ವ್ಯಾಪಾರ ಮಾಡಲಿಕ್ಕೆ ಬರ್ತದ? ಕ್ಯಾಪಿಟಲ್ ಇಲ್ಲದೆ ವ್ಯಾಪಾರಕ್ಕೆ ಹಣ ಕಾರಣ. ಹಣಕ್ಕೆ ಯಾವುದು ಕಾರಣ? ವ್ಯಾಪಾರ ಕಾರಣ. ಹಾಗೆಯೇ ಕಾಮಕ್ರೋಧಾದಿಗಳಿಗೆ ಸತ್ವರಜಸ್ತಮೋ ಗುಣಗಳಿಂದ ಕಾಮಕ್ರೋಧ, ಕಾಮಕ್ರೋಧಗಳಿಂದ ಸತ್ವರಜಸ್ತಮೋ ಅತಿಶಯ. ಅದಕ್ಕೋಸ್ಕರ ಅಲ್ಲಿ ವಾಕ್ಯ ಗುಣಸಂಪ್ರವಾಹಸ್ಯ ಕಾರಣ ಅಂತ ಹೇಳೋದು. ತದ್ದೇತವ ಅಂತ ಗುಣಸಂಪ್ರವಾಹಕ್ಕೆ ಅದು ಕಾರಣ ಅಂತ. ತದ್ದೇ ಕಾಮಕ್ರೋಧವಾದಿಗಳು ಗುಣಸಂಪ್ರವಾಹಕ್ಕೆ ಕಾರಣ. ಅದು ಹೇಗೆ ಅಂದರೆ ಮೊದಲು ಗುಣಸಂಪ್ರವಾಹದಿಂದ ಕಾಮಕ್ರೋಧಾದಿಗಳು, ಆಮೇಲೆ ಕಾಮಕ್ರೋಧಾದಿಗಳು ಆ ಗುಣಪ್ರವಾಹಕ್ಕೆ ಕಾರಣ. ಆದ್ದರಿಂದ ತದ್ದೇತವ ಅಂತ ಅದು ಕಾರಣವೂ ಹೌದು. ಪುನಃ ಮೊದಲನೇದಕ್ಕೆ ಮೊದಲನೇದು ಕಾರಣ, ನಂತರ ಬರತಕ್ಕದ್ದು ಕಾರ್ಯ. ಹಾಗೆ ದೃಷ್ಟಾಂತ ಕೊಟ್ಟದ್ದು ವ್ಯಾಪಾರಕ್ಕೆ ಹಣ ಕಾರಣ, ಮತ್ತೆ ಬರತಕ್ಕ ಹಣಕ್ಕೆ ವ್ಯಾಪಾರ ಕಾರಣ. ಮೊದಲು ಮಾಡುವ ವ್ಯಾಪಾರಕ್ಕೆ ಹಣ ಕಾರಣ, ಅದೇ ಮೊದಲಿನ ಕಾಮಕ್ರೋಧಕ್ಕೆ ಗುಣಸಂಪ್ರವಾಹ ಕಾರಣ, ನಂತರದ ಗುಣಸಂಪ್ರವಾಹಕ್ಕೆ ಕಾಮಕ್ರೋಧ ಕಾರಣ ಎಂದು ಪುನಃ ಗುಣಸಂಪ್ರವಾಹಸ್ಯ ಕಾರಣತ್ವ. ಪುನಃ ಮೊದಲು ಗುಣಸಂಪ್ರವಾಹದಿಂದ ಕಾಮಕ್ರೋಧ ಉಂಟಾಯಿತು, ಆಮೇಲೆ ಮತ್ತಿನ ಗುಣಸಂಪ್ರವಾಹಕ್ಕೆ ಕಾಮಕ್ರೋಧ ಕಾರಣ. ಅಂದರೆ ಕಾಮಕ್ರೋಧವು ಗುಣಸಂಪ್ರವಾಹಕ್ಕೆ ಕಾರಣವೂ ಹೌದು, ಗುಣಸಂಪ್ರವಾಹದಿಂದ ಕಾರ್ಯವೂ ಹೌದು, ಎರಡೂ ಹೌದು. ಒಂದು ಗುಣಸಂಪ್ರವಾಹದಿಂದ ಕಾಮಕ್ರೋಧ ಉಂಟಾಗ್ತದೆ, ಮತ್ತೊಂದು ಗುಣಪ್ರವಾಹಕ್ಕೆ ಅದು ಕಾರಣವಾಗ್ತದೆ ಎಂಬ ಅಭಿಪ್ರಾಯದಿಂದ ಹೇಳಿ ಅದಕ್ಕೆ ವಿವರಣೆಯನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಪುನಃ ಗುಣಸಂಪ್ರವಾಹಸ್ಯ ಕಾರಣತ್ವ. ವಿಶೇಷದ ವಿಚಾರ ಆಯಿತು. ವಿಶೇಷ ಒಪ್ಪಲೇಬೇಕು ಎಲ್ಲರೂ ಕೂಡ, ನಾವು ಮಾತ್ರಲ್ಲ. ಅದ್ವೈತಿಗಳು ಐಕ್ಯ ಬ್ರಹ್ಮ ಒಂದು ಬೇರೆ ಅಂತ ಹೇಳುವಾಗ ಒಂದು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬೇರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಐಕ್ಯ ಬ್ರಹ್ಮ ಒಂದೇ, ವಿಶೇಷ ಉಂಟು ಅಂತ. ಗುಣ ಮತ್ತು ದ್ರವ್ಯ ಒಂದೇ ಬೇರೆಯ ಒಂದು ಹೌದು, ಅದು ದ್ರವ್ಯದಲ್ಲಿ ಗುಣ ಉಂಟು, ಅದು ವಿಶೇಷವನ್ನು ಅದು ಕೂಡಿಸಬೇಕು. ಇದನ್ನು ತಾರ್ಕಿಕರು ಅದ್ವೈತಿಗಳು ಎಲ್ಲರೂ ಒಪ್ಪಬೇಕು. ಅದರಂತೆ ಬ್ರಹ್ಮಗಿಗೂ ಅವನ ಗುಣಗಳಿಗೂ ಅಭೇದ ಉಂಟು. ಜಗಜ್ಜನ್ಮಾಧಿಕರಣತ್ವ ಮುಂತಾದ ಎಲ್ಲ ಗುಣಗಳು ಕೂಡ ಬ್ರಹ್ಮ ಸ್ವರೂಪವೇ. ಹಾಗಾದರೆ ಬ್ರಹ್ಮನ ಜ್ಞಾನ ಉಂಟು, ಗುಣದ ಜ್ಞಾನ ಇಲ್ಲ. ಗುಣಗಳು ಬ್ರಹ್ಮನಲ್ಲಿದೆ, ಇದನ್ನು ಹೇಗೆ ಕೊಡಿಸಬೇಕು? ಅದನ್ನು ಕೊಡಿಸಲಿಕ್ಕೆ ಆ ಬ್ರಹ್ಮನಿಗೂ ಗುಣಗಳಿಗೂ ಅಭೇದ ಉಂಟು, ಭೇದ ವ್ಯವಹಾರಕ್ಕೆ ಕಾರಣವಾದ ವಿಶೇಷವೂ ಉಂಟು. ಇದನ್ನು ನೀವು ಜೀವಬ್ರಹ್ಮ ಐಕ್ಯದನ್ನು ಒಪ್ಪುವಾಗ ಅದನ್ನು ಕೂಡಿಸಲಿಕ್ಕೆ ಒಪ್ತೀರೋ ಅದರಂತೆ ಪರಮಾತ್ಮನಿಗೂ ಗುಣಗಳಿಗೂ ಅಭೇದ ಮತ್ತು ವಿಶೇಷ ನಾವು ಒಪ್ಪುತ್ತೇವೆ. ಅದು ಯಾಕೆ ಅಲ್ಲಿ ಒಪ್ಪೋಣ, ಇಲ್ಲಿ ಯಾಕೆ ಒಪ್ಪಬೇಕು? ಪ್ರಮಾಣ ಬೇಕಲ್ಲ, ಸುಮ್ಮನೆ ಒಪ್ಪುವುದು. ಪ್ರಮಾಣ ಏನೇ ಒಪ್ಪಬಾರದು. ಪರಮಾತ್ಮನಿಗೆ ಗುಣಗಳ ಭೇದವನ್ನೇ ಒಪ್ಪೋಣ. ರಾಮಾನುಜರು ಹಾಗೆ, ದೇವರು ಬೇರೆ, ಅವನ ಗುಣ ಬೇರೆ, ಆ ಗುಣಗಳು ದೇವರಲ್ಲಿ ಇದೆ. ತಾರ್ಕಿಕರು ಹಾಗೆ, ಪರಮಾತ್ಮನ ಬೇರೆ, ಅವನಿರೋ ಗುಣಗಳು ಬೇರೆ, ಗುಣಗಳು ಪರಮಾತ್ಮನಲ್ಲಿ ಸಮವಾಯ ಸಂಬಂಧ ಉಂಟು. ಹಾಗೆ ಹೇಳೋಣ, ಸುಮ್ಮನೆ ಅಭೇದ ಅಂತ ಯಾಕೆ ಒಪ್ಪಬೇಕು? ಅಭೇದ ಅಂತ ಒಪ್ಪಿಕೊಂಡು ವಿಶೇಷ ಅಂತ ಹೊಸ ಪದಾರ್ಥ ಒಪ್ಪುವ ಬದಲು ಭೇದವನ್ನು ಅಂಗೀಕಾರ ಮಾಡಿ ಸಮವಾಯ ಅಂತ ಸಂಬಂಧ, ಗುಣಕ್ಕೂ ಪರಮಾತ್ಮನಿಗೂ ಒಂದು ಸಂಬಂಧ ಉಂಟು. ಅದರಿಂದ ಪರಮಾತ್ಮ ಗುಣವುಳ್ಳವನು. ಭೂತಲಕ್ಕೂ ಪುಸ್ತಕಕ್ಕೂ ಸಂಬಂಧ ಉಂಟು. ಭೂತಲವು ಪುಸ್ತಕ ಉಳ್ಳದ್ದು ಕರೀತೀವಿ. ಅದರಿಂದ ಗುಣ ಬೇರೆ, ಪುಸ್ತಕ ಬೇರೆ, ನೆಲ ಬೇರೆ. ಸಂಯೋಗ ಎಂಬ ಸಂಬಂಧ ಇದ್ದ ಪರಿಯುತ್ತ ಈ ನೆಲದಲ್ಲಿ ಪುಸ್ತಕ ಉಂಟು ಎಂದು ಕರೀತೀವಿ. ಅದರಂತೆ ಪರಮಾತ್ಮನೇ ಬೇರೆ, ಅವನ ಗುಣಗಳು ಬೇರೆ.
ಸಮವಾಯ ಎಂಬ ಸಂಬಂಧಿಸಿದ ಪ್ರಯುಕ್ತ ಪರಮಾತ್ಮನಲ್ಲಿ ಗುಣಗಳು ಉಂಟು ಅಂತ ಕರೆಯುವುದು. ಭೇದ ಮತ್ತು ಸಂಬಂಧ ಇಟ್ಟುಕೊಂಡು ಕೂಡಿಸಿರಿ, ಅಭೇದ ಮತ್ತು ವಿಶೇಷ ಯಾಕೆ ಅಂತ ಒಂದು ಆಕ್ಷೇಪ. ಅದಕ್ಕೆ ಉತ್ತರ ಕೊಡ್ತಾರೆ. ಪ್ರಮಾಣ ಉಂಟು ಎರಡಕ್ಕೂ. ಪರಮಾತ್ಮನಿಗೆ ಒಂದು ವೇದವಾಕ್ಯ ಉಂಟು ಪ್ರಸಿದ್ಧವಾದದ್ದು. ಏವಂ ಧರ್ಮಾನ್ ಪೃಥಕ್ಶ್ರುತ್ವ ತಾನೇವಾನ್ ವಿಧಾಯಿತು ಯಥಾ ಉದಕಂ ದುರ್ಗೆ ವೃಷ್ಟು. ಬೆಟ್ಟದ ಮೇಲೆ ಶಿಖರದಲ್ಲಿ ನೀರು ಬಿದ್ದರೆ ಕೆಳಗೆ ಒಮ್ಮೆಲೆ ಕೆಳಗೆ ಬೀಳ್ತದೆ, ಅಧಪಾತ. ಹಾಗೆ ಬೆಟ್ಟದ ಮೇಲಿನ ನೀರು ಕೆಳಗೆ ಬೀಳುವಂತೆ ಯಾರು ಪರಮಾತ್ಮನೂ ಅವನ ಗುಣಗಳಿಗೂ ಭೇದ ತಿಳ್ಕೊಳ್ತಾನೆ ಅವನಿಗೆ ಅಧಪಾತ. ಆ ಬೆಟ್ಟದಿಂದ ನೀರು ಕೆಳಗೆ ಬೀಳುವಂತೆ ಅವನಿಗೂ ಅಧಪತನ ಆಗ್ತದೆ. ಪರಮಾತ್ಮನಿಗೂ ಅವನ ಗುಣಗಳಿಗೂ ಭೇದವನ್ನು ತಿಳಿದರೆ, ಯಾಕೆಂದರೆ ಭೇದ ತಿಳಿದರೆ ಅದು ವಸ್ತು ಭಗವಂತ ಸ್ವರೂಪ ಅಲ್ಲ ಅಂತಾಯಿತು. ಆವಾಗ ಬೇರೆ ಅಂತಾಗಿ ಬಿಟ್ಟರೆ ಅದು ಬರಬಹುದು ಹೋಗಬಹುದು. ಈಗ ಪುಸ್ತಕದಲ್ಲಿರುವ ನೆಲದಲ್ಲಿರುವ ಪುಸ್ತಕ ನೆಲದಿಂದ ಬೇರೆ, ಅದು ಬರಬಹುದು ಹೋಗಬಹುದು. ವಸ್ತ್ರದ ರೂಪ ಅದು ಬೇರೆ ಅಲ್ಲ, ವಸ್ತ್ರವೇ ಯಾವಾಗ ಪರ್ಮನೆಂಟ್. ಗುಣ ಮತ್ತು ವಸ್ತು ಸ್ವರೂಪ ಅಂದರೆ ಅದು ಹೋಗೋದೇ ಇಲ್ಲ, ಶಾಶ್ವತ ಇರ್ತದೆ. ಬೇರೆ ಅಂತ ಇಟ್ಟುಕೊಂಡರೆ ಅದು ಅನಿತ್ಯ, ಬರಬಹುದು ಹೋಗಬಹುದು. ಪರಮಾತ್ಮನಲ್ಲಿರುವ ಗುಣಗಳು ಪರಮಾತ್ಮನಿಂದ ಬೇರೆ ಅಂತಾದರೆ ನಮ್ಮ ಕೈಯಲ್ಲಿರುವ ದಂಡದಂತೆ ಇರಬಹುದು ಹೋಗಬಹುದು. ಯಾವಾಗಲೂ ನಮ್ಮಲ್ಲಿ ಇರಬೇಕಾಗಿದ್ದರೆ ನಮಗೂ ಅದಕ್ಕೆ ಅಭೇದ ಬೇಕು. ಪರಮಾತ್ಮನಿಗೂ ಗುಣಗಳಿಗೂ ಭೇದವನ್ನು ಚಿಂತನೆ ಮಾಡಿದರೆ ಅವನಿಗೆ ಮಹಾ ಅನರ್ಥ ಅಂತ ಹೇಳಿದ. ಏವಂ ಧರ್ಮಾನ್ ಪೃಥಕ್ ಪಶ್ಯ. ಪರಮಾತ್ಮನ ಧರ್ಮಗಳನ್ನು ಪರಮಾತ್ಮನಿಂದ ಬೇರೆ ಅಂತ ತಿಳ್ಕೊಂಡ್ರೆ ತಾನೇ ಕೆಳಗೆ ಬೀಳ್ತಾನೆ. ಇಷ್ಟು ಪ್ರಮಾಣ ಇದೆ, ಅದರಿಂದ ಅಭೇದ ಒಪ್ಪಬೇಕು. ವಿಶೇಷ ಯಾಕೆ? ಧರ್ಮ ಒಂದು, ಪರಮಾತ್ಮ ಒಂದೇ. ಧರ್ಮ ಅಂತ ಬಹುವಚನ ಹೇಳಿದೆ. ಧರ್ಮಗಳು ಪರಮಾತ್ಮನೇ ಆಗಿಬಿಟ್ರೆ ಬಹುವಚನ ಹೀಗೆ, ಅದಕ್ಕೆ ವಿಶೇಷ. ಧರ್ಮಾನು ಎಂಬ ಬಹುವಚನ ಇದ್ದ ಪ್ರಯುಕ್ತ ಭೇದ ವ್ಯವಹಾರ ಉಂಟು, ಅದಕ್ಕೆ ವಿಶೇಷ ಒಪ್ಪಬೇಕು. ಭೇದ ಚಿಂತನೆ ಮಾಡಬಾರದು ಅಂತ ಸ್ಪಷ್ಟ ವಾಕ್ಯವೂ ಉಂಟು. ಆ ಭೇದವನ್ನು ಒಪ್ಪಬೇಕು, ವಿಶೇಷವನ್ನು ಒಪ್ಪಬೇಕು ಎಂಬುದಕ್ಕೆ ಇದು ಒಂದೇ ಪ್ರಮಾಣ, ಸ್ಪಷ್ಟವಾದ ಪ್ರಮಾಣ. ಒಂದರಲ್ಲಿ ಎರಡು ಹೇಳಿದ್ದಾರೆ. ಧರ್ಮಾನಂತ ಬಹುವಚನ ಕೊಡಬೇಕಾಗಿದ್ದರೆ ಒಂದೇ ಆದರೂ ಅದನ್ನು ಅನೇಕದಂತೆ ವ್ಯವಹಾರ ಮಾಡಬೇಕು. ಧರ್ಮಾನ ಪೃಥಕ್ ಪಶ್ಯ ಅನರ್ಥ, ಭೇದ ಕಂಡರೆ ಅನರ್ಥ. ಅವಾಗ ಅಭೇದ ಉಂಟು, ವಿಶೇಷ ಉಂಟು ಎಂಬುದಕ್ಕೆ ಸ್ಪಷ್ಟವಾಗಿ ಈ ಪ್ರಮಾಣ ಇದೆ. ಆದ್ದರಿಂದ ನಾವು ಭೇದ, ಅಭೇದ ಮತ್ತು ವಿಶೇಷ ಒಪ್ಪಲಿಕ್ಕೆ ಕಾರಣ. ಹೀಗಾಗಿ ಪರಮಾತ್ಮನಲ್ಲಿರುವ ಎಲ್ಲ ಗುಣಗಳು ಕೂಡ ಪರಮಾತ್ಮನ ಸ್ವರೂಪ, ಪರಮಾತ್ಮನಿಂದ ಬೇರೆಯಲ್ಲ, ಅದು ಶಾಶ್ವತವಾಗಿ ಅವನೊಟ್ಟಿಗೆ ಇದೆ ಎಂಬುದಾಗಿ ಚಿಂತನೆ ಮಾಡಬೇಕು ಅಂತ ಇಷ್ಟು ಪ್ರಮೇಯ ಜನ್ಮಾಧಿಕರಣದ ವಿಷಯ ಮುಗಿದು. ಆಮೇಲೆ ಶಾಸ್ತ್ರಯೋನಿತ್ವಾಧಿಕರಣ. ಇಲ್ಲಿ ಪೂರ್ವಪಕ್ಷ ಏನು ಅಂದರೆ, ನಮಗೆ ಪರಮಾತ್ಮನು ವಿಷ್ಣುವೇ ಜಗಜ್ಜನ್ಮಾಧಿಕಾರಣ ಅಂತ ಹೇಳ್ತೀವಿ. ವಿಷ್ಣುವೇ ಅಂತ ಹೇಗೆ ತೀರ್ಮಾನ ಮಾಡ್ತೀವಿ? ಪಾಶುಪತ ಆಗಮ ಉಂಟು, ಅಲ್ಲಿ ಶಿವನನ್ನು ಜಗತ್ಕಾರಣ ಅಂತ ಹೇಳ್ತಾರೆ. ಶಿವನೇ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಅದು ಪ್ರಮಾಣವೇ ಅಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅವರು ಶೈವಾಗಮ ಪ್ರಮಾಣ ಅಂತ ಹೇಗೆ ಗೊತ್ತಾಯಿತು? ಶೈವಾಗಮದ ಪ್ರಕಾರ ಎಷ್ಟೋ ಕರ್ಮಾನುಷ್ಠಾನ ಮಾಡಿ ಫಲ ಬಂದಿದೆ. ಅಲ್ಲಿ ಹೇಳಿದಾಗ ಶಿವಪೂಜೆ ಮಾಡಿ, ಶಿವಾರ್ಚನೆ ಮಾಡಿ ಫಲ ಬಂದಿದೆ. ಕರ್ಮಾನುಷ್ಠಾನ ಮಾಡಿ ಫಲ ಬಂದದ್ದರಿಂದ ಅದು ಪ್ರಮಾಣ ಅಂತ ಆಗಲಿ. ಎಲ್ಲ ಶೈವಾಗಮ ಯಾಗ ಪ್ರಮಾಣ. ಯಾವುದರಿಂದ ಫಲ ಬಂದಿದೆಯೋ ಅದು ಮಾತ್ರ ಪ್ರಮಾಣ. ಶಿವನು ಸರ್ವೋತ್ತಮ ಎಂಬಂಥ ವಾಕ್ಯ ಯಾಕೆ ಪ್ರಮಾಣ ಆಗಬೇಕು? ಅನೇಕ ವಾಕ್ಯ ಉಂಟು. ಯಾವ ವಾಕ್ಯ ಪ್ರಕಾರ ಕರ್ಮಾನುಷ್ಠಾನ ಮಾಡಿ ಫಲ ಬಂತೋ ಆ ವಾಕ್ಯ ಪ್ರಮಾಣ ಆಯಿತು. ಶಿವನೇ ಸರ್ವೋತ್ತಮ, ಅವನೇ ಜಗಜ್ಜನ್ಮಾಧಿಕಾರಣ ಅಂತ ಹೇಳ್ತಕ್ಕ ವಾಕ್ಯ ಪ್ರಮಾಣ ಯಾಕೆ ಹಾಕಬೇಕು? ಅದು ನಮಗೆ ಅದರ ವಿಷಯ ಕಣ್ಣಿಗೆ ಕಾಣಿಸುವುದಿಲ್ಲ. ಕರ್ಮಾನುಷ್ಠಾನ ಮಾಡಿ ಫಲ ಬಂದಿದೆ, ಅಷ್ಟರ ಮಟ್ಟಿಗೆ ಆ ವಾಕ್ಯವನ್ನು ಪ್ರಮಾಣ ಅಂತ ಹೇಳೋಣ. ಎಲ್ಲ ವಾಕ್ಯ ಯಾಕೆ ಪ್ರಮಾಣ ಆಗಬೇಕು ಅಂತ ಕೇಳಿದರೆ, ಯಾವ ಕರ್ಮಾನುಷ್ಠಾನ ಮಾಡಿ ಫಲ ಬಂದಿದೆಯೋ ಅದಂತೂ ಪ್ರಮಾಣ ಹೌದಲ್ಲೋ? ಇದೊಂದು ವಾಕ್ಯಂ ಪ್ರಮಾಣಂ ಸಫಲ ಪ್ರವೃತ್ತಿ ಜನಕತ್ವ. ಆ ಕರ್ಮಾನುಷ್ಠಾನ ಮಾಡಿ ಫಲ ಬಂದಿದೆ ಅಂದರೆ ಆ ವಾಕ್ಯ ಪ್ರಮಾಣ ಆಯಿತು.
ಅಂಥದ್ದು 2-3 ವಾಕ್ಯ ಪ್ರಮಾಣ ಆದ ಕೂಡಲೇ ಉಳಿದ ವಾಕ್ಯವು ಕೂಡ ಪ್ರಮಾಣವೇ ಇಲ್ಲ. 2-3 ಸಲ ಕರ್ಮಾನುಷ್ಠಾನ ಮಾಡಿ ಫಲ ಬಂದಿದೆ, ಆದ್ದರಿಂದ ಇದು ಪ್ರಮಾಣ. ಆದ್ದರಿಂದ ಉಳಿದ ವಾಕ್ಯವು ಕೂಡ ಆ ವಾಕ್ಯವು ಪ್ರಮಾಣ. ಶಿವವಾಕ್ಯತ್ವ, ಶಿವನ ಆಪ್ತ, ಅವನು ಹೇಳಿದ ಕರ್ಮಾನುಷ್ಠಾನ ಮಾಡಿ ಅನೇಕ ಬಾರಿ ಫಲ ಬಂದಿದೆ, ಆದ್ದರಿಂದ ಶಿವನ ಆಪ್ತ, ಅವನು ಹೇಳಿದ ಪ್ರಯುಕ್ತ ಎಲ್ಲ ವಾಕ್ಯವು ಪ್ರಮಾಣ. ಅಲ್ಲಿ ಏನು ಹೇಳಿದ್ದಾರೆ, ಶಿವನು ಜಗಜನ್ಮಾಧಿಕರಣ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಹೀಗಾಗಿ ಕೆಲವು ಯಾವ ಕರ್ಮಾನುಷ್ಠಾನ ಮಾಡಿ ಫಲ ಪ್ರತ್ಯಕ್ಷ ಅನುಭವಕ್ಕೆ ಬಂದಿದೆಯೋ ಅದನ್ನು ನಮಗದರಿಂದ ಫಲದ ಅನುಭವ ಬಂದದರಿಂದ ಪ್ರಮಾಣ ಅಂತ ಮಾಡಿ ಅದನ್ನೇ ದೃಷ್ಟಾಂತವಾಗಿಟ್ಟುಕೊಂಡು ಬೇರೆ ವಾಕ್ಯಗಳು ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು, ಶಿವನ ಜಗಜನ್ಮಾಧಿಕರಣತ್ವಕ್ಕೆ ಸಂಬಂಧಪಟ್ಟ ಕಣ್ಣಿಗೆ ಕಾಣದ ಇತರ ವಿಷಯದಲ್ಲಿಯೂ ಕೂಡ ಯಾಕೆ ಹೆಚ್ಚಾಗಿ ಒಬ್ಬನು ಅನೇಕ ಬಾರಿ ಅವನ ಹೇಳಿದಂತೆ ಆಗಿ ಕೆಲ ಸಾಧನೆ ಮತ್ತು ಅವನ ಹೇಗೆ ನಂಬಿಕೆ ಬರ್ತದೋ, ಶಿವನ ಹೇಳಿದ ಕರ್ಮಾನುಷ್ಠಾನ ಮಾಡಿ ಫಲ ಬಂದಿದ್ದ ಪ್ರಯುಕ್ತ ವಿಶ್ವಾಸ ಬಂದಿದೆ. ಅಂದರೆ ಉಳಿದ ಶಿವನ ವಾಕ್ಯವು ಕೂಡ ಪ್ರಮಾಣ ಅಂಥೇಳಿ, ಅದರಿಂದ ಶಿವನೇ ಜಗತ್ ಸೃಷ್ಟಿಯಾದಿ ಕಾರಣ ಅಂತ ಪಾಶುಪದಾಗಮಕ್ಕೆ ಪ್ರಾಮಾಣ್ಯವನ್ನು ಸಾಧನೆ ಮಾಡಿ ಶೈವಾದ್ಯಾಗಮ ಸಂಪ್ರಾಪ್ತ ದೃಷ್ಟಗೇನ ಫಲೇನತು ತದ್ವಾಕ್ಯೋಪಮಯ ಅನ್ಯಚ್ಚ. ಶೈವಾಗಮದಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಿ ದೃಷ್ಟಗೇನ ಫಲ ಬಂದಿದೆ, ಅದರಿಂದ ಅದನ್ನು ಪ್ರಮಾಣ ಅಂತ ಹೇಳಿ ತದ್ವಾಕ್ಯೋಪಮಯ ಅದನ್ನೇ ದೃಷ್ಟಾಂತವಾಗಿಟ್ಟುಕೊಂಡು ಉಳಿದ ವಾಕ್ಯಗಳು ಶಿವನಿಗೆ ಸರ್ವೋತ್ತಮತ್ವಾದಿಯನ್ನು ಹೇಳತಕ್ಕ ವಾಕ್ಯವನ್ನು ಕೂಡ ಪ್ರಮಾಣ ಅಂತ ನಾವು ಅಂಗೀಕಾರ ಮಾಡ್ತೇವೆ. ಹೀಗೆ ಶೈವಾಗಮದಿಂದ ಶಿವನು ಜಗಜ್ಜನ್ಮಾದಿ ಕಾರಣ ಅಂತ ಸಿದ್ಧಿಯಾಗಿದೆ. ವಿಷ್ಣುವಿನ ಲಕ್ಷಣ ಶಿವನಲ್ಲಿ ಬಂತು. ಲಕ್ಷಣ ಅಂತಾಗಬೇಕಾಗಿದ್ದರೆ ಮತ್ತೊಬ್ಬರಲ್ಲಿ ಬರಬಾರದು. ವಿಷ್ಣುವಿನ ಲಕ್ಷಣ ಈಗ ಶೃಂಗವತ್ವ ಗೋವಿನ ಲಕ್ಷಣ ಸರಿಯಾಗುವುದಿಲ್ಲ. ಕೊಂಬು ಕೋಣಕ್ಕೂ ಉಂಟು, ಅದು ಗೋವಲ್ಲ. ಅದರಂತೆ ವಿಷ್ಣುವಿನ ಲಕ್ಷಣ ಏನು, ಜಗಜ್ಜನ್ಮಾದಿ ಕಾರಣತ್ವ, ಅದು ವಿಷ್ಣು ಬಿಟ್ಟು ಮತ್ತೊಬ್ಬನಿಗೆ ಉಂಟು. ಆದ್ದರಿಂದ ವಿಷ್ಣುವಿನ ಲಕ್ಷಣ ಅಲ್ಲ, ಅಂದರೆ ವಿಷ್ಣುವನ್ನೇ ಪೂಜೆ ಮಾಡಬೇಕು ಅಂತ ಧ್ಯಾನ ಮಾಡಬೇಕು, ಜಿಜ್ಞಾಸ ಮಾಡಬೇಕು ಅಂತ ಸಿದ್ಧಿಯಾಗುವುದಿಲ್ಲ ಅಂತ ಪೂರ್ವಪಕ್ಷ ಬಂದರೆ, ಇನ್ನೊಂದು ಪೂರ್ವಪಕ್ಷ ಯುಕ್ತಿ ನೋಡೋಣ, ಆಗಮವನ್ನು ಬಿಟ್ಟು ನೋಡೋಣ. ಯುಕ್ತಿಯಿಂದ ವಿಚಾರ ಮಾಡದೆ ಚಿತ್ಯಾದಿಗಳಿಗೆ ಕಣ್ಣಿ ಕಾಣಿಸ್ತಾ ಇದೆ, ಇದು ಕಾರ್ಯ. ಕಾರ್ಯಕ್ಕೊಬ್ಬ ಕರ್ತೃಬೇಕು. ಚಿತ್ಯಾದಿಗಂ ಸಕರ್ತೃಗಂ ಕಾರ್ಯತ್ವ, ಕಾರ್ಯಪ್ರಪಂಚಕ್ಕೊಬ್ಬ ಕರ್ತೃಬೇಕು. ಆದ್ದರಿಂದ ಒಬ್ಬ ಕರ್ತೃಿದ್ದಾನೆ. ಅವನು ಯಾರು? ಅವನು ವಿಷ್ಣುವೇ ಯಾಕಾಗಬೇಕು? ಶಿವನು ಆಗಬಹುದು. ಅಲ್ಲಿ ಅನುಮಾನದಿಂದ ಕಾರ್ಯಪ್ರಪಂಚ ನೋಡಿ ಒಬ್ಬ ಕರ್ತೃಿದ್ದಾನೆ, ವಿಷ್ಣುವೇ ಆಗಬೇಕು ಅಂತ ತೀರ್ಮಾನ ಆಗಿಲ್ಲ. ವಿಷ್ಣು ಆಗಬಹುದು, ಶಿವನು ಆಗಬಹುದು. ಒಂದು ಕಲ್ಪದಲ್ಲಿ ವಿಷ್ಣು, ಮತ್ತೊಂದು ಕಲ್ಪದ ಶಿವ. ಹೇಗೆ ಒಂದು 5-5 ವರ್ಷಕ್ಕೊಮ್ಮೆ ಆಗುವಂತೆ ಒಂದೊಂದು ಕಲ್ಪಕ್ಕೆ ಒಬ್ಬೊಬ್ಬರ ದೇವರನ್ನು ಮಾಡೋಣ. ವಿಷ್ಣುವೇ ಜಗಜನ್ಮಾದಿ ಕಾರಣ ಯಾಕೆ, ಮತ್ತೊಬ್ಬರು ಯಾಕೆ ಆಗಬಾರ್ದು? ಈ ರೀತಿಯಾಗಿ ಪೂರ್ವಪಕ್ಷ ಬಂತು. ಯುಕ್ತಿಯನ್ನು ಇಟ್ಟುಕೊಂಡು ವಿಷ್ಣುವೇ ಒಬ್ಬನೇ ಅಲ್ಲ, ಮತ್ತು ಬೇರೆ ವ್ಯಕ್ತಿಗಳು ಕೂಡ ಇದಕ್ಕೆ ಕಾರಣ ಆಗಬಹುದು. ಶೈವಾಗಮ ಪ್ರಮಾಣ ಯಾಕೆ, ಅದು ಹೇಳಿದ ಕರ್ಮಾನುಷ್ಠಾನ ಮಾಡಿ ಫಲ ಬಂದಿದೆ, ಅದು ಇಡೀ ಶೈವಾಗಮ ಪ್ರಮಾಣ. ಅದರ ಪ್ರಕಾರ ಶಿವನೇ ಜಗಜ್ಜನ್ಮಾದಿ ಕಾರಣ ಅಂತ ಹೇಳೋಣ. ವಿಷ್ಣುವೇ ಜಗಜ್ಜನ್ಮಾದಿ ಕಾರಣ, ಅದು ಅವನ ಲಕ್ಷಣ ಅಂತೇನು ಹೇಳಿದ್ದೀರಿ, ಅದು ತಪ್ಪು ಅಂತ ಹಿಂದಿನ ಅಧಿಕರಣದ ಮೇಲೆ ಪೂರ್ವಪಕ್ಷ ಬಂತು. ಅದಕ್ಕೋಸ್ಕರ इति चेत् ತದ್ಗವ್ಯ ವಿಚಾರಣ ಅಪ್ರಾಮಾಣ್ಯ ಅನುಮಾತ ಸ್ಯಾತ್. ಹಾಗೆ ನೋಡಿದರೆ ನಾವು ಅದಕ್ಕೆ ಪ್ರತಿಯಾಗಿ ಹೇಳ್ತೇವೆ, ಇದು ತೀರ್ಮಾನ ಆಗುವುದಿಲ್ಲ. ಶಾಸ್ತ್ರಯೋನಿತ್ವಾದ ಜಗಜ್ಜನ್ಮಾದಿ ಕಾರಣ ಎಂಬುದನ್ನು ಶಾಸ್ತ್ರ, ವೇದಗಳು, ಬ್ರಹ್ಮಸೂತ್ರ, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ ಇಷ್ಟೇ ಶಾಸ್ತ್ರ. ಈ ಶಾಸ್ತ್ರದಿಂದಲೇ ತಿಳ್ಕೊಳ್ಬೇಕು ಹೊರತು ಯುಕ್ತಿಯಿಂದ ಬೇರೆ ಬೇರೆ ಆಗಮಗಳಿಂದ ತಿಳ್ಕೊಳ್ಳೋದಲ್ಲ. ಶಾಸ್ತ್ರ ಯೋನಿತ್ವ, ಜಗಜ್ಜನ್ಮಾದಿ ಕಾರಣ ಯಾರು ಎಂಬುದನ್ನು ಶಾಸ್ತ್ರದಿಂದಲೇ ತಿಳ್ಕೊಳ್ಬೇಕು.
ನೀವು ಆಗಮ ಅಂತ ಹೇಳ್ತೀರಿ, ಶೈವಾಗಮ ಅಂತ. ಅದನ್ನು ಹೇಳಿದ ಕರ್ಮಾನುಷ್ಠಾನ ಮಾಡಿ ಫಲ ಬರ್ತದೆ. ನಾವು ಹೇಳ್ತೇವೆ ಎಷ್ಟೋ ಶೈವಾಗಮ ಮಾಡಿ ಕರ್ಮಾನುಷ್ಠಾನ ಮಾಡಿ ಫಲ ಬಂದಿಲ್ಲ ಅಂಥದ್ದು ಬೇಕಾದಷ್ಟು ಉದಾಹರಣೆ. ಅದನ್ನು ಇಟ್ಟುಕೊಂಡು ಅಪ್ರಮಾಣ ಅಂತ ಹೇಳೋದು. ಅದನ್ನೇ ದೃಷ್ಟಾಂತವಾಗಿ ಇಟ್ಟುಕೊಂಡು ಎಲ್ಲ ಪಾಶುಪದಾಗಮ ಅಪ್ರಮಾಣ. ಕೆಲವು ವಾಕ್ಯಗಳು ಅಪ್ರಮಾಣ ಆದ ಮೇಲೆ ಸಂಶಯ ಬಂದೇ ಬರ್ತದೆ. ಎಲ್ಲ ವಾಕ್ಯ ಅಪ್ರಮಾಣ. ಹೀಗಾಗಿ ಯಾವ ಕ್ರಮದಿಂದ ಶೈವಾಗಮಕ್ಕೆ ಪ್ರಾಮಾಣ್ಯ ಸಾಧನೆ ಮಾಡ್ತೀರೋ ಅದೇ ಕ್ರಮದಲ್ಲಿ ಅಪ್ರಾಮಾಣ್ಯವನ್ನು ಸಾಧನೆ ಮಾಡಲಿಕ್ಕೆ ಬರ್ತದೆ. ಅದಕ್ಕೂ ದೃಷ್ಟಾಂತ ಇದಕ್ಕೂ ದೃಷ್ಟಾಂತ ಉಂಟು ಎಂಬುದಾಗಿ ಇತಿ ಚೇತ್ ತದ್ಗವ್ಯ ವಿಚಾರೇಣ ಅಪ್ರಾಮಾಣ್ಯ ಅನುಮಾಚ ಸ್ಯಾತ್. ಅದೇ ಪಾಶುಪದಾಗಮದಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಿ ಫಲ ಆಗದಿದ್ದದ್ದು ಬೇಕಾದಷ್ಟು ಉದಾಹರಣೆ ಉಂಟು. ಅಲ್ಲಿ ಅಪ್ರಮಾಣವನ್ನು ಮಾಡ್ಬೋದು. ಅದನ್ನು ವೇದಕ್ಕೆ ಹಾಗೆ ವೇದ ಹಾಗೆ ವೇದದಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಿ ಎಷ್ಟೋ ಫಲ ಬಂದಿದೆ, ಫಲ ಬಂದಿಲ್ಲ. ವೇದ ಯಾಕೆ ಅಪ್ರಮಾಣ ಆಗಬಾರದು? ಅಲ್ಲಿ ನಾವು ಪ್ರಾಮಾಣ್ಯವನ್ನು ಆ ಫಲ ಬಂದಿದೆ ಅಂತ ಕಾರಣ ಅಲ್ಲ, ಅಪೌರುಷೇಯ ಅಂತ ಹೇಳಿ ಅದರಿಂದ ಪ್ರಾಮಾಣ್ಯ ಸಾಧನೆ ಮಾಡಿ. ಪ್ರಮಾಣ ಅಂತ ನಿಶ್ಚಿತ ಆದ ಮೇಲೆ ಕರ್ಮಾನುಷ್ಠಾನ ಮಾಡಿ ಫಲ ಬಂದಿಲ್ಲ ಅಂತಾದರೆ ಅದಕ್ಕೆ ನಮ್ಮ ದೋಷ ಕಾರಣ. ಇನ್ನು ಪ್ರಮಾಣದ ನಿಶ್ಚಿತ ಆಗುವುದಕ್ಕಿಂತ ಮುಂಚೆ ಕರ್ಮಾನುಷ್ಠಾನ ಮಾಡಿ ಫಲ ಬಂದಿಲ್ಲ ಅಂತಂದರೆ ಸಂಶಯ, ಇದು ಅಪ್ರಮಾಣವೋ ಏನೋ ಅಂತ. ವೇದಕ್ಕೆ ನಾವು ವೇದೋಕ್ತ ಕರ್ಮಾನುಷ್ಠಾನ ಮಾಡಿ ಫಲ ಬರ್ತಾ ಇದೆ ಅದರಿಂದ ಪ್ರಮಾಣ ಅಂತ ಹೇಳುವುದಿಲ್ಲ. ನಮ್ಮ ಯುಕ್ತಿ ಬೇರೆ, ಅದು ಅಪೌರುಷಿಯಾಗಿದೆ, ಅದರಿಂದ ಪ್ರಮಾಣ. ಪ್ರಮಾಣ ತೀರ್ಮಾನ ಆದ ಮೇಲೆ ಅಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಿದರೆ ಫಲ ಯಾಕೆ ಬಂದಿಲ್ಲ? ಒಬ್ಬ ವೈದ್ಯ ಬಹಳ ಪ್ರಾಮಾಣಿಕ, ನಮ್ಮ ವಿಶ್ವಾಸಾರ್ಹ ಅಂತ ತೀರ್ಮಾನ ಆದಮೇಲೆ ಅವನು ಕೊಟ್ಟ ಔಷಧಿಯಿಂದ ರೋಗ ಪರಿಹಾರ ಆಗದಿದ್ದರೆ ನಾವೇನು ಮಾಡ್ತೇವೆ? ಅವನ ಮೇಲೆ ಹೇಳೋದಿಲ್ಲ, ನಮ್ಮದೇ ತಪ್ಪು ಉಂಟು. ವೇದ ಪ್ರಮಾಣ ಅಂತ ನಿಶ್ಚಿತ ಆಗಿದೆ ಬೇರೆ ಯುಕ್ತಿಯಿಂದ, ಇದರಿಂದಲ್ಲ. ಅದು ಹೇಳಿದ ಕರ್ಮಾನುಷ್ಠಾನದಿಂದ ಫಲ ಬಂದಿದೆ ಎಂಬ ಕಾರಣ ಅಲ್ಲ. ಅಪೌರುಷೇಯವಾದ ಪ್ರಯುಕ್ತ ವೇದಕ್ಕೆ ಪ್ರಮಾಣ ನಿಶ್ಚಿತ ಆದ ಮೇಲೆ ಕರ್ಮಾನುಷ್ಠಾನ ಮಾಡಿದರೆ ಫಲ ಯಾಕೆ ಬಂದಿಲ್ಲ? ನಮ್ಮ ದೋಷ. ಅದು ಪಾಶುಪದಾಗಮಕ್ಕೆ ಇನ್ನೂ ಪ್ರಾಮಾಣ್ಯ ತೀರ್ಮಾನ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವು ಕಡೆ ಫಲ ಬಂದಿದೆ, ಕೆಲವು ಕಡೆ ಆಗಿಲ್ಲ. ಅದೇ ಪ್ರಮಾಣವೋ ಅಪ್ರಮಾಣವೋ ಅಂತ ಸಂಶಯವೇ ಬರ್ತದೆ. ಆವಾಗ ವೇದ ಪ್ರಮಾಣ ಅಂತ ನಿಶ್ಚಿತ ಆಗಿದೆ, ವೇದಕ್ಕೆ ವಿರುದ್ಧ ಆದ ಪ್ರಯುಕ್ತ ಪ್ರಮಾಣ ಅಲ್ಲ ಅಂತಲೇ ತೀರ್ಮಾನ ಮಾಡ್ತೇವೆ. ಅದರಿಂದ ವೇದಕ್ಕೂ ಪಾಶುಪತಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಅದರಿಂದ ಶಾಸ್ತ್ರದಿಂದ ವೇದಾದಿಗಳಿಂದಲೇ ಜಗನ್ಮಾಧಿಕಾರಣ ಯಾರು ಅಂತ ತೀರ್ಮಾನ ಮಾಡಬೇಕು ಹೊರತು ಪಾಶುಪದಾಗಮ ಯುಕ್ತಿ ಇದನ್ನೆಲ್ಲ ಇಟ್ಟುಕೊಂಡು ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಯುಕ್ತಿ ಯಾಕೆ ಎಂಬುದನ್ನು ನಾಳೆ ಪಾಠದಲ್ಲಿ ಹೇಳಿ. ಆಗಮ ಉಪಯೋಗ ಇಲ್ಲ ಅಂತ ಆಯಿತು. ಯುಕ್ತಿಯಿಂದ ನಾವು ದೇವರನ್ನು ಸಾಧನೆ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೂ ದೋಷ ಹೇಳ್ತಾರೆ.